ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ನಾನು ನಿಮ್ಮ ಧಾರವಾಡ ಹುಡುಗ ಸೈಯದ್ನದ ಬ್ಲಾಗ್ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಡೇ ಬಂದ್ಬಿಟ್ಟ 18ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ 100K ಸಬ್ಸ್ಕ್ರೈಬರ್ಸ್ ಮುಟ್ಸೋದ. ಇವತ್ತಿನ ಡೇ ಬಂದ್ಬಿಟ್ಟ 18ನೇ ದಿನ. ದಯವಿಟ್ಟು ಚೆಕ್ ಮಾಡ್ಕೊರಿ, ಕಂಟಿನ್ಯೂ ಆಗಿ ವಿಡಿಯೋ ಹಾಕಕತ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಒಂದು 4 ದಿವಸ ಆತ ವಿಡಿಯೋ ಹಾಕಿರ್ಕಿಲ್ಲ. ಏನಪ್ಪ ಅಂತಂದ್ರೆ ನಾವು ಸ್ಪೋರ್ಟ್ಸ್ ಇದ್ವು, ಅದ್ರ ಸಲುವಾಗಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ನ ಫೋನ್ಪೇ ಹೈರಿಂಗ್ ಮಾಡಕತ್ತೈತಿ. ಅದು ನಮ್ಮ ಲೋಕಲ್ ಒಳಗೆ ಹುಡುಕಾಡಕತ್ತಾರ. ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ಸುತ್ತಮುತ್ತ ಹೈರಿಂಗ್ ಮಾಡಕತ್ತಾರ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಯಾರೆಲ್ಲ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಫೀಲ್ಡ್ ವರ್ಕ್ ಕೆಲಸ ಹುಡ್ಕತ್ತಿರಲ್ಲ, ಫೋನ್ಪೇ ಹೈರಿಂಗ್ ಮಾಡತೈತಿ. ಅದು ಫೀಲ್ಡ್ ವರ್ಕ್ ಹುಡ್ಕತ್ತವ್ರಿಗೆ ಅಷ್ಟ. ಏನಪ್ಪ ಅಂತಂತಂದ್ರೆ ಸ್ಯಾಲ್ರಿ ಚಲೋ ಐತಿ, ಮತ್ತು ಇನ್ಸೆಂಟಿವ್ನು ಚಲೋ ಐತಿ, ಮತ್ತು ESI PFನು ಕೊಡಾಕತ್ತಾರ. ಫಸ್ಟ್ ಟೈಮ್ ನಾನು ಕೇಳಾಕತ್ತಿರೋದು ಇದನ್ನು. ಏನಪ್ಪ ಅಂತಂದ್ರೆ ಫೀಲ್ಡ್ ವರ್ಕ್ ಒಳಗೂ ESI PF ಇರ್ತೈತೆ ಅನ್ನೋದನ್ನು. ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಈ ವಿಡಿಯೋನ ಯೂಟ್ಯೂಬ್ ಒಳಗೆ ಹೋಗಿ ಪೂರ್ತಿ ನೋಡ್ರಿ ರೀ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೆಲಸ ನಮ್ಮ ಲೋಕಲ್ ಒಳಗೆ ಕೆಲಸ ಸಿಗೋದ ಭಾಳ ಕಷ್ಟ ಆಗ್ಬಿಟ್ಟೈತ್ರಿ ಈಗ. ನೋಡ್ರಿ, ಈಗ ಸದ್ಯ ಮಟ್ಟಿಗೆ ನಾನು 6 ತಿಂಗಳು ಕಾಂಟ್ಯಾಕ್ಟ್ ಬೇಸ್ ವತಿಯಿಂದ ಕಾಂಟ್ಯಾಕ್ಟ್ ಮುಗಿಸ್ಕೊಂಡು 15 ಡೇಸ್ ಲೀವ್ ಒಳಗದೇನಿ. ಏನಪ್ಪ ಅಂತಂದ್ರೆ 15 ಡೇಸ್ ಕ್ಯಾಪ್ ಮಾಡಿ ಮತ್ತೆ ಹೊಳೆ ಹೋಗಿ ಜಾಯ್ನ್ ಆಗ್ಬೇಕು. ಅದು ವೇಕೆನ್ಸಿ ಇದ್ರೆ ಜಾಯ್ನ್ ಆಗ್ಬೇಕು. ಇಲ್ಲಪ್ಪ ಅಂತಂತಂದ್ರೆ ಮತ್ತು ಮನ್ಯಾಗ ಕುಂಡ್ರೋದು. ಖಾಲಿ ಆದ್ರೆ ಅಷ್ಟೇ ಮತ್ತೆ ಹೊಳೆ ಅದ ಪ್ಲೇಸಿಗೆ ನಮ್ಮನ್ನು ತೊಗೋತಾರೆ. ನಮ್ಮ ಕಂಪ್ನಿ ಹಣೆ ಬರೋನು ಅದ ಐತಿ. ನೋಡ್ಬೇಕ್ರಿ, ನಮ್ಮ ಸರ್ಗಳೆಲ್ಲ ಚಲೋ ಅದಾರ. ಹೊಳೆ ಕರ್ಕೋತಾರೋ ಇಲ್ಲೋ ಗೊತ್ತಿಲ್ಲ. 1ನೇ ತಾರೀಕಿಗೆ ಮತ್ತೆ ರೀಜಾಯ್ನ್ ಐತಿ. ಇವಾಗ ಮಾತ್ರ ಯೂಟ್ಯೂಬ್ ಕೆಲಸ ಮಾಡಾಕತ್ತೇನೆ. ಬರ್ರಿ, ಇವತ್ತಿನ ಉದ್ಯೋಗ ಮಾಹಿತಿ ಏನೈತಿ ಅಂತ ಕೆಲಸ ನೋಡೋಣ. ಇದೊಂದು ಕೆಲಸನ ನೀವು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಮಾಡ್ಕೋಬೋದು. ಏನು ಕೆಲಸ ಇರ್ತೈತಪ್ಪ ಅಂತಂದ್ರೆ ಫೋನ್ಪೇ ವರ್ಕ್ ಇರ್ತಾವೆ. ಅವ್ರ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ. ಕಂಪನಿ ಕಡೆಯಿಂದ ಟ್ರೈನಿಂಗ್ ಮಾಡಿಸ್ ಕೆಲಸ ನಿಮ್ದೊಂದು ಜಾಬ್ ಕನ್ಫರ್ಮ್ ಮಾಡ್ತಾರೆ. ಏನಪ್ಪ ಅಂತಂತಂದ್ರೆ ಇದಕ್ಕೂ ಇಂಟರ್ವ್ಯೂ ಇರ್ತೈತಿ. ಫೋನ್ಪೇ ಒಳಗೆ ಹೈರಿಂಗ್ ನಡತೈತಿ. ಸೇಲ್ಸ್ ಮತ್ತು ಒಳ್ಳೆ ಫೀಲ್ಡ್ ವರ್ಕ್ಗೆ ಅಂದರೆ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹೈರಿಂಗ್ ಆಗತೈತಿ. ಮತ್ತು ಇದಕ್ಕೆಲ್ಲ ಎಲಿಜಿಬಿಲಿಟಿ ಏನು ಬೇಕಪ್ಪ ಅಂತಂತಂದ್ರೆ ಬರ್ರಿ ಅದ ಎಲಿಜಿಬಿಲಿಟಿ ನೋಡೋಣ ಏನೈತಿ ಎಲಿಜಿಬಿಲಿಟಿ ಒಳಗೆ ಅಂತಂತಂದ್ರೆ. ಲೊಕೇಶನ್ ಬಂದ್ಬಿಟ್ಟು ನಮ್ಮ ಧಾರವಾಡದೊಳಗೆ ಫೋನ್ಪೇ ಹೈರಿಂಗ್ ಮಾಡತೈತಿ. ಸ್ಪೆಷಲಿ ಧಾರವಾಡ ಒಳಗೆ ಹೈರಿಂಗ್ ನಡತೈತಿ ನೋಡ್ರಿ. ಇದು ಕನ್ಫರ್ಮೇಷನ್ ಏನಪ್ಪ ಅಂತಂದ್ರೆ ನಾನು ಧಾರವಾಡ ಹುಬ್ಬಳ್ಳಿ ಒಳಗೆ ಅಂತ ಹೇಳಿದ್ದೆ, ಬಟ್ ಧಾರವಾಡ ಲೊಕೇಶನಿಗೆ ಹೈರಿಂಗ್ ನಡತೈತಿ. ಎಲಿಜಿಬಿಲಿಟಿ ಏನು ಇರಬೇಕಪ್ಪ ಅಂತಂದ್ರೆ ಪ್ರೆಷರ್ ಆದರೂ ನಡೀತೈತಿ, ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಆದ್ರೆ ಇನ್ನೂ ಬೆಸ್ಟ್ ನೋಡ್ರಿ. ಏನಪ್ಪ ಅಂತಂದ್ರೆ ಕೆಲಸ ಈಸಿ ಆಗ್ತದೆ. ಮತ್ತು ಬ್ಯಾಂಕಿಂಗ್ ಫಿನ್ಟೆಕ್ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನೀವೇನಾದರೂ ಸೇಲ್ಸ್ ಒಳಗೆ ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ಗೊತ್ತಾಕೈತಿ. ಏನಂತಂತಂದ್ರೆ ಅಂದ್ರೆ ಬ್ಯಾಂಕಿಂಗ್ ಏರಿಯಾ ಒಳಗೆ ಏನು ಕೆಲಸ ಇರತ್ತಲ್ಲ ಅದೆಲ್ಲ ನಿಮಗೆ ಗೊತ್ತಾಕೈತೆ ಅನ್ಕೊತೀನಿ. ಮತ್ತು ಇದಕ್ಕೆ ಏನು ಎಲಿಜಿಬಿಲಿಟಿ ಅಂತಂದ್ರೆ ಎಜುಕೇಷನ್ ಏನು ಇರಬೇಕಪ್ಪ ಅಂತಂತಂದ್ರೆ PUC ITI ಡಿಪ್ಲೊಮಾ ಏನಾದರೂ ನಡೀತೈತಿ. ಎಜುಕೇಷನ್ ಏನು ತಲೆ ಕೆಡಿಸ್ಕೊಬೇಡ್ರಿ. ಮತ್ತು PUC ಅಂತೂ 100% ಆಗಿರಲೇಬೇಕು. ಇಂಗ್ಲೀಷ್ ಬರ್ಬೇಕು ನೋಡ್ರಿ, ಓದಕ್ಕಾದ್ರೂ ಬರ್ಬೇಕು. ಮತ್ತು ಬೈಕ್ ಅಂತೂ 100% ಬೇಕು. ಯಾಕಪ್ಪ ಅಂತಂದ್ರೆ ಇದೊಂದು ಫೀಲ್ಡ್ ವರ್ಕ್ ಇರ್ತೈತಿ. ಅಲ್ಲೇ ಇಲ್ಲೇ ಲೊಕೇಶನ್ ಕೊಡ್ತಾರೆ, ಆ ಲೊಕೇಶನ್ಗೆ ಹೋಗಿ ವರ್ಕ್ ಮಾಡೋದಿರ್ತೈತಿ. ಅದಕ್ಕೆ ದಯವಿಟ್ಟು ನಿಮ್ದೇನಾದರೂ ಬೈಕ್ ಇತ್ತಂತಂದ್ರೆ, ನಿಮಗೆ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಪ್ರೆಷರ್ ಆದರೂ ನಡೀತೈತಿ. ಕೆಲಸ ಕಲಿಬೋದು. ಒಂದು 4 ದಿವಸ ಕಷ್ಟ ಆಕೈತಿ, ಆಮೇಲೆ ಕೆಲಸ ಮಾಡ್ಬೋದು. ಇದನ್ನು ಫೋನ್ಪೇ ಒಳಗೆ ಹೈರಿಂಗ್ ನಡೀತೈತಿ. ಜಾಬ್ ರೋಲ್ ಬಂದ್ಬಿಟ್ಟು ನೋಡ್ರಿ, ಫೀಲ್ಡ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್, ಫೀಲ್ಡ್ ಎಕ್ಸಿಕ್ಯೂಟಿವ್ ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ನ ಹೈರಿಂಗ್ ಮಾಡ್ತಾರೆ. ಸ್ಯಾಲ್ರಿ ಬಂದ್ಬಿಟ್ಟು 20,000ರಿಂದ 25,000ವರೆಗೂ ಅರ್ನ್ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಾರ. ನೀವೇನಾದರೂ ಕನ್ಫರ್ಮ್ ಆಗಿ ಕೆಲಸ ಮಾಡಿದ್ರೆ ಕರೆ ಅಂತಂದ್ರೆ 25,000 ರೂಪಾಯಿ ನೀವು ಸ್ಯಾಲ್ರಿ ತೊಗೋತೀರಿ. ಏನಪ್ಪ ಅಂತಂದ್ರೆ ಡಿಸಿಪ್ಲಿನ್ ಇಂದ ಕೆಲಸ ಕರೆಕ್ಟಾಗಿ ಮಾಡ್ಬೇಕು. ಪ್ರೆಷರ್ನು ಹಂಗೆ ಇರ್ತೈತಿ. ಹೆಂಗೆ ಸ್ಯಾಲ್ರಿ ಇರ್ತೈತಿ ಹಂಗೆ ಪ್ರೆಷರ್ನು ಇರ್ತೈತಿ. ಟಾರ್ಗೆಟ್ಸ್ ಇರ್ತಾವೆ, ಟಾರ್ಗೆಟ್ ಮುಟ್ಟಿಸ್ಬೇಕಾಗಿರ್ತೈತಿ. ಇಲ್ಲಿ ನೋಡ್ರಿ, ಡೈಲಿ ಅಲವೆನ್ಸ್ 175 ರೂಪಾಯಿ ಕೊಡ್ತಾರೆ. ನಿಮ್ಮ ಸ್ಯಾಲ್ರಿ ಬಿಟ್ಟ 175 ರೂಪಾಯಿ ಅಲವೆನ್ಸ್ ಇರ್ತೈತಿ. ಅದು ಹೆಂಗೆ ಕೌಂಟ್ ಆಕೈತಿ ಮತ್ತು ಅದೆಲ್ಲ ಹೆಂಗೆ ಬರ್ತೈತಿ ಅನ್ನೋದನ್ನು ಕಂಪನಿ ನಿಮಗೆ ಟ್ರೈನ್ ಅಪ್ ಮಾಡ್ತೈತಿ. ಅನ್ಲಿಮಿಟೆಡ್ ಇನ್ಸೆಂಟಿವ್ ಅಂತ ನೋಡ್ರಿ. ಇನ್ಸೆಂಟಿವ್ ಮಾತ್ರ ಎಲ್ಲ ಕಡೆ ಹಂಗೆ ಇರ್ತೈತಿ. ನಿಮಗೆ ಏನಪ್ಪ ಅಂತಂತಂದ್ರೆ ಇದ್ರ ಕಟು ಸತ್ಯ ಏನಪ್ಪ ಅಂತಂತಂದ್ರೆ ಕೆಲಸ ಮೇಲೆ ಇಂಟ್ರೆಸ್ಟ್ ಹೋತಂತಂದ್ರೆ ಹೋಗೇ ಬಿಡ್ತೈತಿ. ಹಂಗೆ ಇರ್ತೈತಿ ಫೀಲ್ಡ್ ವರ್ಕ್ನು.
ಯಾವಾಗ್ಲೂ ಕರೆಕ್ಟಾಗಿ ನೀಟ್ನೆಸ್ ಆಗಿ ಜೋಶಿಂದ ದಿನ ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ 100% ನೀವು ಅನ್ಲಿಮಿಟೆಡ್ ಇನ್ಸೆಂಟಿವ್ ತೊಗೊತೀರಿ. ಇದ್ರೊಳಗೆ ಅನ್ಲಿಮಿಟೆಡ್ ಇನ್ಸೆಂಟಿವ್ 50,000 ರೂಪಾಯಿ ತನಕ ಅರ್ನ್ ಮಾಡಿದವರು ಅದಾರ. ಅದನ್ನು ಆಲ್ಮೋಸ್ಟ್ ಈ ಪೋಸ್ಟರ್ ಒಳಗೆ ಕೊಟ್ಟರೆ ನಾನು ನಿಮಗೆ ವಿಡಿಯೋ ಎಂಡಿಗೆ ಈ ಪೋಸ್ಟರ್ ಶೇರ್ ಮಾಡ್ತೀನಿ. ಮತ್ತು ಅಡಿಷ್ನಲ್ ಬೆನಿಫಿಟ್ಸ್ ಏನದಪ್ಪ ಅಂತಂದ್ರೆ ಇಲ್ಲಿ ಬಂತು ನೋಡ್ರಿ. ಏನಪ್ಪ ಅಂತಂದ್ರೆ ಅಡಿಷ್ನಲ್ ಬೆನಿಫಿಟ್ಸ್ ESI PF ಪ್ರೊವೈಡ್ ಮಾಡತ್ತಾರ. ಫೋನ್ಪೇ ಕಡೆಯಿಂದ ESI PF ಇರ್ತೈತಿ. ಡೈಲಿ ಇಷ್ಟ ಅಂತ ಕಟ್ ಹಾಕಿರ್ತೈತಿ. ಹಂಗೆ ಮಂತ್ಲಿ ಒಮ್ಮೆ ಬಂದ ನಿಮ್ಮ PF ಅಕೌಂಟಲ್ಲೇ ಕೌಂಟ್ ಆಕೈತಿ. ESIನೂ ಹಂಗೆ ಸೇಮ್. ಇವಾಗ ಏನೇನು ಬೆನಿಫಿಟ್ಸ್ ಹೇಳಿದೆ ಅಲ್ಲ ಕಂಪನಿಯಿಂದ ಕೊಡತ್ತಾರ. ಬಟ್ ಊಟ ನಾಷ್ಟ ಎಲ್ಲ ನಿಮ್ಮ ಎದೆ ಮೇಲೆ ಇರ್ತೈತಿ. ಅದ ಒಂದು ತುಕ್ ಅಂದ್ರೆ ಅದ ಒಂದು ಕುತ್ತಿಗೆ ಬರೋದು ಎಲ್ಲರಿಗೂ. ಅದೆಲ್ಲ ಕಟ್ಟಾಗಿ ಒಂದು 17-16 ಸಾವಿರ ರೂಪಾಯಿನೂ ನೀವು ಸ್ಯಾಲ್ರಿ ತೊಗೋಬೋದು. ನಾನಂತೂ ಗ್ಯಾರಂಟಿ ಕೊಡ್ತೀನಿ. ಫೋನ್ಪೇ ಹೊಸದಾಗಿ ಪೋಸ್ಟರ್ ಯಾವಾಗಲೂ ಬಿಡೋದಿಲ್ಲ. ಇವಾಗ ಮೇನ್ ಮ್ಯಾನೇಜರ್ ಸರ್ನ ಕನೆಕ್ಟ್ ಆಗಿದ್ದಾರೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಇದೊಂದು ವಿಡಿಯೋ ಅಪ್ಡೇಟ್ ತೊಗೊಂಬಂದಿನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಏನಪ್ಪ ಅಂತಂತಂದ್ರೆ ಇದನ್ನೂ ಒಂದು ಕೆಲಸ ಮಾಡ್ಕೋಬೋದು. ಬ್ಲಿಂಕಿಟ್, ಜೆಪ್ಟೋ, ಫ್ಲಿಪ್ಕಾರ್ಟ್ ಇವೆಲ್ಲ ಹೆಂಗೆ ಅದಾವ್ರಲ್ಲ ಹಂಗೆ ಇದು ಫೋನ್ಪೇದನಕ್ಕೆ ವರ್ಕ್ ಇರ್ತಾವೆ. ಸೇಲ್ಸ್ ಮತ್ತು ಫೀಲ್ಡ್ ವರ್ಕ್ ಇದ್ರೊಳಗೂ ಪ್ರಮೋಷನ್ಸ್ ಇರ್ತಾವೆ. ನೋಡ್ರಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಏನಪ್ಪ ಅಂತಂತಂದ್ರೆ ಹೋಗಿ ಜಾಯ್ನ್ ಆಗ್ರಿ, ಇಂಟರ್ವ್ಯೂ ಕೊಡ್ರಿ. ಹೆಂಗೆ ಕನೆಕ್ಟ್ ಆಗೋದಂದ್ರಲ್ಲ ಸ್ಕ್ರೀನ್ ಮೇಲೆ ಅವ್ರದ್ದು ಫೋನ್ ನಂಬರ್ ಕೊಡ್ತೀನಿ. ಹೋಗಿ ನೀವು ಅವರಿಗೆ ಕನೆಕ್ಟ್ ಆಗ್ರಿ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊರಿ. ಇದೊಂದು ಏರಿಯಾ ನೋಡ್ಬೋದು ನೀವು. ಇದೆಲ್ಲ ಫುಲ್ ಏರಿಯಾ ಭಾರತ್ ಕೋಕ್ ಕಂಪ್ನಿ ಅಂತಂದ್ರೆ ಅವನವನು ಬೆಂಕಿ ಕಂಪ್ನಿ. ಇಂಡಿಯಾದೊಳಗೆ ನಂಬರ್ 1 ಟೈಮ್ ಇದ್ದ ಕಂಪ್ನಿ. ಈಗೆಲ್ಲ ಪಾಳು ಬಿದ್ದು ಹೋಗೈತಿ. ಕಂಪ್ನಿ ಪೂರ ಬಂದೈತಿ. ಅಲ್ಲಿ ಎಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡಕತ್ತಾರ. ಅಂಥವು ಸಣ್ಣ ಪುಟ್ಟ ಕಂಪ್ನಿಗಳು ಬಂದಾಗಿ ಬೀಗ ಹಾಕ್ಕೊಂಡು ಹೋಗಿದ್ದು ಭಾಳ ಅದಾವಿಲ್ಲೇ. ದೊಡ್ಡ ಇಂಡಸ್ಟ್ರಿಯಲ್ಲಿ ಹೆಸರಿಗೆ ಮಾತ್ರ ಅಷ್ಟೇ, ಹೈರಿಂಗ್ ಇಲ್ಲರಿ. ಇಲ್ಲಿ ವೇಕೆನ್ಸಿ ಮಾತ್ರ ಇಲ್ಲ. ಇದ ನೋಡ್ರಿ ಸ್ಯಾಡ್ ರಿಯಾಲಿಟಿ. ಏನಪ್ಪ ಅಂತಂತಂದ್ರೆ ಇಲ್ಲಂತೂ ವೇಕೆನ್ಸಿ ಭಾಳ ಕಡಿಮೆ. ಮತ್ತು ಎಲ್ಲ ಮಷಿನರಿ ಕಂಪ್ನಿ. ITI ಡಿಪ್ಲೊಮಾದಾರಿಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ. SSLC 8ನೇ 9ನೇ ಆದಾರಿಗಂತೂ ಮೊದಲನೇಕ ಇಲ್ಲೇ ಇಲ್ಲ. ಪಾಪ ಅವಂತೂ ಏನೋ ಅಂತಂತಂದ್ರೆ ಹೆಚ್ಚಿಗೆ ಟೈಮಿಂಗ್ ಕೆಲಸ, ಕಡಿಮೆ ಸ್ಯಾಲ್ರಿಗೆ ಭಾಳ ಮಂದಿ ದುಡಿಯಾಕತ್ತಾರ. ಟ್ಯಾಗ್ ಮಾಡಿರಿ ನಿಮ್ಮ ದೋಸ್ತಗೆ. ಅಂದ್ರೆ ಹೆಚ್ಚಿಗೆ ಟೈಮ್ ಕೆಲಸ ಮಾಡೋದು, ಸ್ಯಾಲ್ರಿ ಕಡಿಮೆ ಇರೋ ಕಂಪ್ನಿಗೆ ಹೋಗಿರ್ತಾನಲ್ಲ ಅಂಥವಂಗೆ. ಇದೇ ಸ್ಯಾಡ್ ರಿಯಾಲಿಟಿ ನಡೆದು ಬಿಟ್ಟೈತಿ ಈಗ ಎಲ್ಲ ಕಡೆ. ಏನು ಮಾಡೋಕೆ ಬರೋದಿಲ್ಲ, ಕೆಲಸ ಬಿಡೋಕ್ಕಾಗೋದಿಲ್ಲ. ಕೆಲಸ ಮಾಡಲೇಬೇಕಂತ ಕೆಲಸ ಮಾಡ್ತಾರೆ. ಪರಿಸ್ಥಿತಿಗೆ ಮತ್ತು ಮನೆ ಜವಾಬ್ದಾರಿಗೆ ಹೆದರಿ ಕೆಲಸ ಮಾಡೋ ಮಂದಿನೂ ಭಾಳ ಐತಿ. ಅವ್ರದ್ದು ಟೈಮ್ ಬದಲಾಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ಳೋದಿಷ್ಟ, ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಯಾಕೆ ಮಾಡತ್ತಿಲ್ಲಪ್ಪ ಅಂತಂದ್ರೆ ಒಂದು ಸ್ವಲ್ಪ ನನಗೂ ಈ ಸೋಷಿಯಲ್ ಮೀಡ್ಯಾದಾಗ ಒಂದು ಸ್ವಲ್ಪ ಏನದ ಪುಷ್ ಮಾಡಿದ್ರಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಾನು ಪಂಪ್ ಹಾಕೀನಿ. ಅದರ ಸಲುವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಕೆಲಸ ಹುಡುಕತ್ತಿರಲ್ಲ ಅಂಥವ್ರಿಗೆ ಬೆಸ್ಟ್ ಆಪರ್ಚುನಿಟಿ ಐತಿ ನೋಡ್ರಿ. 50 ವೇಕೆನ್ಸಿ ಖಾಲಿ ಅದಾವ. 2 ದಿವಸ ಬಿಟ್ಟು ನೋಡಿದ್ರೆ ಅವು ವೇಕೆನ್ಸಿ ಇರೋದಿಲ್ಲ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಹಂಗೆ ಅರ್ಜೆಂಟ್ ಕೆಲಸ ಹುಡುಕತ್ತವ್ರಿಗೆ ಇದೊಂದು ವಿಡಿಯೋ ಹೆಲ್ಪ್ ಆಕೈತಿ. ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಹುಬ್ಬಳ್ಳಿ ಮೇನ್ ಆಫೀಸ್ ಬಂದ್ಬಿಟ್ಟು ಹುಬ್ಬಳ್ಳಿ ಒಳಗೈತಿ. ಇಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯಿ ಕಂಪನಿ ಬಂದ್ಬಿಟ್ಟು ಪಿಟ್ಘಾಟ್ ಫಿಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಒಳಗೆ ಇದೊಂದು ಕಾಂಟ್ರಾಕ್ಟ್ ಹೈರಿಂಗ್ ಮಾಡ್ತಾ ಇದೆ ನೋಡ್ರಿ. 50 ವೇಕೆನ್ಸಿ ಖಾಲಿ ಅದಾವ. ಸ್ಯಾಲ್ರಿ ವಿಚಾರಕ್ಕೆ ಬಂತಂತಂದ್ರೆ 15,500 ರೂಪಾಯಿ ESI PF ಕಟ್ಟಾಗಿ 15,500 ರೂಪಾಯಿ ಬರ್ತೈತಿ. ಹಂಗೆ ಕ್ಯಾಪಸಿಲಿಟಿ ಇರುವುದಿಲ್ಲ. ಮತ್ತು ಇದೊಂದು ಕಂಪನಿ ಲೊಕೇಶನ್ ಬಂದ್ಬಿಟ್ಟು ದೊಡ್ಡ ನೀರಿನ ಟ್ಯಾಂಕಿ KIDB ರೋಡ್ ಮೇನ್ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಈ ಕಂಪನಿ ಬರ್ತೈತಿ ನೋಡ್ರಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಈ ಕಂಪನಿಗೆ ಜಾಯಿನ್ ಆಗಬೇಕು, ಇಂಟರ್ವ್ಯೂ ಕೊಡ್ತೇನೆ ನಾನು ಅಂತ ರೆಡಿ ಇದ್ರಿಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡ್ರಿ. ಅವ್ರು ಕಾಲ್ ರೆಸ್ಪಾನ್ಸ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಕಂಪನಿ ಕಡೆಯಿಂದ ಹೈರಿಂಗ್ ಮಾಡ್ತಿರೋ ಇನ್ಸ್ಟಾಗ್ರಾಮ್ ID ಅದನ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತೇನೆ. ಇದಕ್ಕೆ ಫಾಲೋ ಮಾಡ್ಕೊರಿ. ಹಂಗೆ ಅವ್ರು ಏನಾದ್ರು ಎರಡೂ ಕಡೆ ರೆಸ್ಪಾನ್ಸ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಕಂಪನಿ ಮುಂದೆ 1 ಗಂಟೆಗೆ ಬರ್ರಿ, ಇಂಟರ್ವ್ಯೂ ತಗೋತಾರೆ. ಆದಷ್ಟು ವಿಡಿಯೋ ಶೇರ್ ಮಾಡ್ರಿ, ಹಂಗೆ ಫಾಲೋ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನೆ. ಬಾಯ್. ನೋಡ್ರಿ, ಇಷ್ಟು ದಿವಸ ಓನ್ಲಿ ಫಾರ್ ITI ಡಿಪ್ಲೊಮಾದಾರ ಅಷ್ಟ ತಗೋಕತ್ತಿದ್ರೆ ಇವಾಗ 50 ವೇಕೆನ್ಸಿ SSLC PUC ಎನಿ ಡಿಗ್ರಿ ಆದ್ರೂ ಇದೊಂದು ಕಂಪನಿಗೆ ಜಾಯಿನ್ ಆಗ್ಬೋದು ನೋಡ್ರಿ. ಇನ್ನ ಏಜ್ ವಿಚಾರಕ್ಕೆ ಬಂತಂತಂದ್ರೆ ಏಜ್ ಎಷ್ಟು ಇರ್ಬೇಕು ಅಂತಂದ್ರೆ 18 ವಯಸ್ಸಿಂದ 32 ವಯಸ್ಸಿನ ತನಕನೂ ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು ನೋಡ್ರಿ.